ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರ ಲೇಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ RCB ಅವರು ಈಗ ಮ್ಯಾಚ್ ನಲ್ಲಿ ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಕೂಡ ಬಿಗ್ ಮಾರ್ಜಿನ್ ಇಂದನೇ ಸೋತಿದ್ದಾರೆ. ಮತ್ತೆ ಇಲ್ಲಿ ನೆಟ್ ರನ್ ರೇಟ್ ಕೂಡ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನೋಡೋದಾದ್ರೆ RCB ಅವರು ಈ ಮ್ಯಾಚ್ ನ ಸೋತಿರೋದ್ರಿಂದ ಟಾಪ್ ಅಲ್ಲಿ ಕೂಡ ಫಿನಿಶ್ ಮಾಡೋದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಮತ್ತೆ ಈ ತರ ಎಲ್ಲ ಆಲ್ರೌಂಡಿಂಗ್ ವಿಭಾಗದಿಂದನೂ ಕೂಡ RCB ಅವರು ಇಲ್ಲಿ ಎಡವುದ್ರು ಅಂತಾನೆ ಹೇಳ್ಬೋದು. ಮತ್ತೆ GT ಅವರು ಕೂಡ ಒಳ್ಳೆ ಬೌಲಿಂಗ್ ಕೂಡ ಮತ್ತೆ ಬ್ಯಾಟಿಂಗ್ ಕೂಡ ಎರಡು ಕೂಡ ಪ್ರದರ್ಶನ ಮಾಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಫೀಲ್ಡಿಂಗ್ ಅಲ್ಲಿ ಕೂಡ ಎಡವುದ್ರು ಕೂಡ ಅವರು ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಎರಡರಲ್ಲೂ ಕೂಡ ಮ್ಯಾನೇಜ್ ಕೂಡ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು GT ಅವರು ಮೊದಲನೆಗೆ ಟಾಸ್ ಗೆದ್ದು ಬೌಲಿಂಗ್ ನ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತೆ ಬೌಲಿಂಗ್ ಮಾಡ್ತಿದ್ದಂಗೆ ಮೊದಲಕ್ಕೆ ಬ್ರೇಕ್ ಥ್ರೂಗಳನ್ನ ಕೂಡ ಅವರು ಮೊದಲಕ್ಕೆ ಪ್ರೊವೈಡ್ ಕೂಡ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಅವ್ರ ಕಡೆ ಸಿರಾಜ್ ಅವರು ಕೂಡ ಒಳ್ಳೆ ಸ್ಪೆಲ್ ಕೂಡ ಮಾಡ್ತಾರೆ. ಅದು ಅವ್ರ ಕಡೆಯಿಂದ ಬೆಸ್ಟ್ ಸ್ಪೆಲ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ವೀರ್ 3 ವಿಕೆಟ್ ನ ಪಡ್ಕೊಂಡ್ರು ಕೂಡ ಅವರು ಕೂಡ ಡೆತ್ ಓವರ್ ನಲ್ಲೂ ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡ್ತಾರೆ. ಬರೀ 4 ರನ್ಗಳನ್ನ ಮಾತ್ರ ಬಿಟ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ರಸಿದ್ಧ ಕೃಷ್ಣ ಅವರು ಕೂಡ ಒಂದ್ ಎಂಡ್ ಅಲ್ಲಿ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರು ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡಿದ್ರು. ಮತ್ತೆ ಲಾಸ್ಟ್ ಓವರ್ ನಲ್ಲಿ ಹೋದ್ರು ಅಂತ ಹೇಳ್ಬೋದು. ಮತ್ತೆ ಲಿವಿಂಗ್ಸ್ಟನ್ ಅವರು ಅವ್ರಿಗೆ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಕೂಡ ಆಡೋದು ಕೂಡ ಲಾಸ್ಟ್ ಅಲ್ಲಿ ಫಿನಿಶ್ ಕೂಡ ಮಾಡೋದಕ್ಕೆ ಕೂಡ ಆಗ್ಲಿಲ್ಲ. ಮತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಬೇಗ ಕೂಡ ಔಟ್ ಆಗ್ತಾರೆ. ಮತ್ತೆ ರಜತ್ ಪಟಿದಾರ್ ಅವರು ಕೂಡ ಬೇಗ ಔಟ್ ಆಗ್ತಾರೆ. ಚೂರ್ ಅಡ್ವಾಂಟೇಜ್ ಗಳನ್ನ ನೋಡಿದ್ರೆ RCB ಅಲ್ಲಿ ಜಿತೇಶ್ ಶರ್ಮಾ ಮತ್ತೆ ಟಿಮ್ ಡೇವಿಡ್ ಆಗಿರ್ಬೋದು, ಮತ್ತೆ ಲಿವಿಂಗ್ಸ್ಟನ್ ಆಗಿರ್ಬೋದು, ಮಿಡಲ್ ಆರ್ಡರ್ ಮತ್ತೆ ಫಿನಿಶರ್ ಲೋವರ್ ನಲ್ಲಿ ಕೂಡ ಇಬ್ರು 3 ಜನನು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಕೂಡ ಆಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇವರು ಕೂಡ ಮುಂದಿನ ಮ್ಯಾಚ್ ಕೂಡ ರನ್ಸ್ ಕೂಡ ಕಲೆ ಹಾಕೋದು ಕೂಡ ಇನ್ನು ಚೆನ್ನಾಗಿ ಆಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಕಡೆ ನೋಡೋದಾದ್ರೆ RCB ಅಲ್ಲಿ ಇನ್ನೂ ಕೂಡ ಸ್ಪಿನ್ನರ್ಸ್ ಗಳ ಕೊರತೆ ಕೂಡ ಇನ್ನೂ ಇದೆ ಅಂತ ಹೇಳ್ಬೋದು. ಮತ್ತೆ ಮೇನ್ ಸ್ಪಿನ್ನರ್ ಆಗಿ ಇಲ್ಲಿ ಬೌಲಿಂಗ್ ಅಲ್ಲಿ ಇನ್ನು ಇಂಪ್ರೂವ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಬೇಕು. ಮತ್ತೆ ಕೃಣಾಲ್ ಪಾಂಡೆ ಅವರು ಕೂಡ ಎಕ್ಸ್ಪೆನ್ಸಿವ್ ಕೂಡ ಆದ್ರು ಅಂತಾನೆ ಹೇಳ್ಬೋದು ಬೆಂಗಳೂರು ಪಿಚ್ ನಲ್ಲಿ. ಮತ್ತೆ ಅವ್ರ ಕಡೆಯಿಂದ ಇನ್ನು ಬೌಲಿಂಗ್ ಕೂಡ ಇನ್ನು ಇಂಪ್ರೂವ್ಮೆಂಟ್ ಕೂಡ ಆಗ್ಲೇಬೇಕು ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ರಸಿಕ್ ಸಲಾಮ್ದಾರ್ ಅವರು ಕೂಡ ಎಕ್ಸ್ಪೆನ್ಸಿವ್ ಕೂಡ ಆದ್ರು ಅಂತಾನೆ ಹೇಳ್ಬೋದು. ಮತ್ತೆ ಈ RCB ಬ್ಯಾಟಿಂಗ್ ಕಡೆ ನೋಡಿದ್ರೆ RCB ಅವರು 169 ರನ್ಗಳಿಗೆ 20 ಓವರ್ಗಳನ್ನ ಮುಗಿಸ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಅವರು ಕೂಡ ಇಲ್ಲಿ ಒಳ್ಳೆ ಸ್ಟಾರ್ಟ್ ನ ಕೂಡ ಮಾಡ್ಕೊಳ್ತಾರೆ GT ಅವರು. ಮತ್ತೆ ಅವರು ಕೂಡ ವಿಕೆಟ್ ಕೂಡ ಹೋಗೋದು ಕೂಡ ಪವರ್ ಪ್ಲೇ ನಲ್ಲಿ ಬರೀ 1 ವಿಕೆಟ್ ಮಾತ್ರ ಕಳ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ RCB ಕಡೆ ನೋಡಿದ್ರೆ RCB ಕಡೆ 3 ವಿಕೆಟ್ ನ ಆಲ್ರೆಡಿ ಕಳ್ಕೊಂಡಿರ್ತಾರೆ. ಇನ್ನು RCB ಕಡೆ ನೋಡೋದಾದ್ರೆ RCB ಅಲ್ಲಿ ಬೌಲಿಂಗ್ ಲೈನಪ್ ಕೂಡ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗುವಂತ ಸಾಧ್ಯತೆ ಕೂಡ ಬೇಕು ಅಂತಾನೆ ಹೇಳ್ಬೋದು. ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಬೆಸ್ಟ್ ಸ್ಪೆಲ್ ಮಾಡಿದ್ರೆ ಇಲ್ಲಿ ರಸಿಕ್ ಸಲಾಮ್ದಾರ್ ಅವರು ಎಕ್ಸ್ಪೆನ್ಸಿವ್ ಕೂಡ ಆಗಿದ್ರು. ಮತ್ತೆ ಇಲ್ಲಿ ಲಿವಿಂಗ್ಸ್ಟನ್ ಕೂಡ ರನ್ಗಳು ಕೂಡ ಜಾಸ್ತಿ ಹೊಡೆದ್ರು ಅಂತಾನೆ ಹೇಳ್ಬೋದು. ಮತ್ತೆ ಹ್ಯಾಸಲ್ವುಡ್ ಕೂಡ ಲಾಸ್ಟ್ ಓವರ್ ನಲ್ಲಿ ಕೂಡ ಅವರು ಕೂಡ ರನ್ಗಳನ್ನ ಕಲೆ ಕೂಡ ಮಾಡ್ತಾ ಇದ್ರು. ಮತ್ತೆ ಲಾಸ್ಟ್ ಓವರ್ ತನಕ ಕೂಡ ಮ್ಯಾಚ್ ಕೂಡ ಹೋಗ್ಲಿಲ್ಲ ಅಂತಾನೆ ಹೇಳ್ಬೋದು. ಮತ್ತೆ 8 ವಿಕೆಟ್ ಗಳಿಂದ GT ಅವರು ಗೆದ್ದಿದ್ದಾರೆ ಮ್ಯಾಚ್ ನ. ಮತ್ತೆ ಇಲ್ಲ RCB ಅವರು ನೆಕ್ಸ್ಟ್ ಮ್ಯಾಚ್ ನಲ್ಲಿ ಇನ್ನು ವಿನ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಮೇಲೆ.